ಬಾಂಧವರಿಗೆ ಮಧುರ ಅಗ್ರಿಟೆಕ್ನ ಸ್ವಾಗತ. ಬೆಳೆ ವಿಮೆ ಈಗ ಮಳೆಯ ಒಂದು ವಾತಾವರಣ ಹಾಗೂ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯ ಒಂದು ಚಾನ್ಸಸ್ಗಳು ಹೆಚ್ಚಿಗೆ ಇರುವುದರಿಂದ ನಮ್ಮ ರೈತ ಬಾಂಧವರಲ್ಲಿ ಏನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ನೀವುಗಳು ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಳೋದು ಭಾಳ ಸೂಕ್ತವಾಗಿರುತ್ತೆ. ಎಲ್ಲ ಬೆಳೆಗಳಿಗೆ ಈ ಒಂದು ವಿಮೆಯನ್ನು ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಯಾವ ಬೆಳೆ ಬೆಳೀತಾರೆ ಅದ್ರ ಮೇಲೆ ಒಂದು ಡಿಸೈಡ್ ಆಗಿರುತ್ತೆ. ನಿಮಗೆ ಇನ್ಶೂರೆನ್ಸ್ ಕಂಪ್ನಿಗಳ ಲೀಸ್ಟ್ ಇರುತ್ತೆ. ಕೃಷಿ ಇಲಾಖೆಗೆ ಹೋದರೆ ನಿಮಗೆ ಯಾವ ಇನ್ಶೂರೆನ್ಸ್ನ ಕಂಪ್ನಿಗಳು ನಿಮ್ಮ ಜಿಲ್ಲೆಯಲ್ಲಿ ನೋಂದಣಿ ಮಾಡಿಸ್ಬೇಕೆಂಬುದನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ರೈತ ಬಾಂಧವರು ಅದನ್ನು ಉಪಯೋಗ ಪಡಿಬೇಕಂತ ಹೇಳ್ತೀವಿ. ವಿವಿಧ ಬೆಳೆಗಳಿಗೆ ನಿಗದಿಪಡಿಸಿದ ವಿಮಾ ಹಾಗೂ ರೈತರ ಪಾವತಿಸುವ ಕಂತು ಮತ್ತು ಕೊನೆಯ ದಿನಾಂಕಗಳು ಇಂತಿದೆ. ಈಗ ನೀವು ಫಾರ್ ಎಕ್ಸಾಂಪಲ್ ಹೆಸರು ಬೆಳೆ ಇದೆ, ಮಳೆ ಆಶ್ರಿತ ಬೆಳೆಗೆ ವಿಮೆ ಅಮೌಂಟು 39,700 ಅಂದರೆ ರೈತರ ಕಂತುಗಳು 7,094 ಆಗಿದೆ. ಈರುಳ್ಳಿ ವಿಮಾ ಮೊತ್ತ 93,000, 4,690 ₹95 ವಿಮೆ ನೀವು ಇದು ಮಾಡಬೇಕಾಗುತ್ತೆ. ಜುಲೈ 15ರೊಳಗೆ ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಮುಸ್ಕಿನ ಜೋಳ ನೀರಾವರಿಗೆ 76,200, ಕಂತುಗಳು 1,524. ಹಾಗೆ ಮಳೆ ಆಶ್ರಿತ ಕಂತುಗಳು 1,350. ಜೋಳ ನೀರಾವರಿ 52,600, ಕಂತು 1,052. ಹಾಗೆ ಮಳೆ ಆಶ್ರಿತ ಕಂತು ₹888 ನಿಗದಿಪಡಿಸಲಾಗಿರುತ್ತದೆ. ನೀವು ನಿಮ್ಮ ಸಮೀಪದ ಇನ್ಸೂರೆನ್ಸ್ನ ಮಾಡಿಸೋದ್ರಲ್ಲಿದ್ದ ಭಾಳ ಅನುಕೂಲವಿರುತ್ತೆ. ಸಜ್ಜೆ ಮಳೆ ಆಶ್ರಿತ 34,800, ಕಂತು 696. ಸಾವೆ ತೊಗರಿ 57,000, ಕಂತು 1,152. ಹುರುಳಿ ಮಳೆ ಆಶ್ರಿತ 23,000, ಕಂತು 470. ಸೂರ್ಯಕಾಂತಿ ಮಳೆ ಆಶ್ರಿತ 48,200, ಕಂತು 900. ಮಳೆ ಆಶ್ರಿತ 31,900. ಎಳ್ಳು ಕಂತು 638 ಮೊತ್ತ ಪಾವತಿಸಬೇಕಾಗುತ್ತದೆ. ಸೊ ತಾವುಗಳು ರೈತರುಗಳು ಈ ಒಂದು ಇನ್ಸೂರೆನ್ಸ್ನ ಪಡೆಯುವುದರಿಂದ ಹೆಚ್ಚಿನ ಮಳೆಯ ಅಭಾವದಿಂದ ಅಥವಾ ಮಳೆ ಹೆಚ್ಚಾಗಿ ಏನಾದರೂ ನಿಮ್ಮ ಬೆಳೆ ನಷ್ಟವಾದರೆ ಪರಿಹಾರ ಪಡೆಯಲು ಉಪಯೋಗ ಆಗುತ್ತೆ. ಇದೇ ಅವಧಿಯಲ್ಲಿ ನೀರಾವರಿಗೆ 77,800, ಕಂತು 1,556. ಮಳೆ ಆಶ್ರಿತ 65,400, ಕಂತು 1,308. ಹತ್ತಿ ನೀರಾವರಿಗೆ 86,400, ಕಂತು 4,320. ಮಳೆ ಆಶ್ರಿತ 2,985. ಟೊಮೊಟೊ 69,800, ಕಂತು 8,490. ಈರುಳ್ಳಿ 4,280 ಮತ್ತು ಕೆಂಪು ಮೆಣಸಿನಕಾಯಿ 90,000, ಕಂತು 4,540 ನಿಗದಿಪಡಿಸಲಾಗುತ್ತೆ. ಇದು ಜುಲೈ 31ರವರೆಗೂ ನೋಂದಣಿ ಇರುತ್ತದೆ. ಆದರೆ ನಿಮ್ಮ ಸಮೀಪದ ಕೃಷಿ ಇಲಾಖೆಗೆ ಹೋಗಿ ಇದರ ಮಾಹಿತಿ ಪಡೆದು ಕೊನೆಯ ದಿನಾಂಕವರೆಗೂ ಕಾಯದೆ ಇಮಿಡಿಯೇಟಾಗಿ ನೀವು ಈ ಒಂದು ಇನ್ಸೂರೆನ್ಸ್ನ ಮಾಡಿಸ್ಕೊಳ್ಳೋದು ಭಾಳ ಮುಖ್ಯವಾಗಿರುತ್ತದೆ. ಹಾಗೆ ಆಗಸ್ಟ್ 14ರೊಳಗೆ ನೋಂದಾಯಿಸಬೇಕಾದ ಬೆಳೆಯ ವಿವರಗಳು ಇಲ್ಲಿದೆ. ಭತ್ತ ಇದು ಸ್ವಲ್ಪ ವಿಮೆ ಮೊತ್ತ 1,08,600, ಕಂತು 2,172. ರಾಗಿ ನೀರಾವರಿಗೆ 58,300, ಕಂತು 1,166. ಹಾಗೂ ಮಳೆ ಆಶ್ರಿತ 900, ಕಂತು 998. ಹಾಗೂ ನವಣಿ ಮಳೆ ಆಶ್ರಿತ ಬೆಳೆಗೆ ವಿಮಾ ಮೊತ್ತ 32,200 ಆಗಿದ್ದು ರೈತರು ಕಂತು 640 ನಿಗದಿಪಡಿಸಲಾಗಿರುತ್ತೆ. ಇದು ಕೊನೆಯದಾಗಿ ಆಗಸ್ಟ್ 14ನೇ ತಾರೀಕುವರೆಗೂ ಇರುತ್ತೆ. ಈ ಒಂದು ಬೆಳೆಗಳಿಗೆ ತಾವುಗಳು ಕೂಡ ನೋಂದಣಿ ಮಾಡ್ಕೋಬೇಕು. ನನ್ನ ಒಂದು ಮುಖ್ಯ ಇದೇನಪ್ಪ ಅಂದರೆ, ಇನ್ಸೂರೆನ್ಸ್ ಅಥವಾ ನೀವು ವಿಮೆಯನ್ನು ಮಾಡಿಸ್ಕೊಳ್ಳೋದ್ರಲ್ಲಿದ್ದ ನಿಮ್ಮ ಬೆಳೆಗೆ ನೀವು ಅದನ್ನು ಪರಿಹಾರ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಬ್ಯಾಂಕ್ಗಳು ಸಾಲವನ್ನು ಮಂಜೂರು ಮಾಡಿದರೆ ಅಲ್ಲೇ ತಮ್ಮ ಒಂದು ಕಂತುಗಳನ್ನ ಇದು ಮಾಡ್ತಾರೆ. ಅಥವಾ ನಿಮಗೆ ಬೇಡ ಅಂದರೆ ಅದಕ್ಕೆ ನೀವು 7 ದಿನಗಳ ಮುಂಚೆ ಲೆಟ್ರ್ ಕೊಡಬೇಕಾಗತ್ತೆ. ಅಥವಾ ವ್ಯವಸ್ಥಾಪಕರ ಜೊತೆ ಮಾತಾಡ್ಕೊಳ್ಳಿ, ನೀವು ಅದನ್ನು ಪತ್ರ ಕೊಡಬೇಕಾಗತ್ತೆ. ಇದು ಕೃಷಿ ಇಲಾಖೆಯ ಒಂದು ಸೂಚನೆ ಆಗಿರುತ್ತೆ. ಹಾಗೆ ನೀವು ಸಮಯದ ಸರಿಯಾಗಿ ವಿಮೆಗಳನ್ನು ಪಾವತಿ ಮಾಡಿ. ವಿಳಂಬವಾದರೆ ಇದಕ್ಕೆ ಯಾರು ನೇರ ಹೊಣೆಯಾಗಿರಲ್ಲ, ಸಂಸ್ಥೆ ಎಂದು ಕೂಡ ನಿಮಗೆ ಒಂದು ಸೂಚನೆ ಕೊಟ್ಟಿರುತ್ತೆ. ಹಾಗಾಗಿ ರೈತರುಗಳು ಸರಿಯಾದ ಸಮಯದಲ್ಲಿ ತಮ್ಮ ವಿಮೆಗಳನ್ನು ತಾವು ಬೆಳೆಯುವ ಬೆಳೆಗಳಿಗೆ ಕಂತುಗಳನ್ನು ಪಾವತಿಸಿ ನಿಮ್ಮ ಒಂದು ಇದನ್ನು ಸುರಕ್ಷೆ ಮಾಡ್ಕೊಳ್ಬೇಕಂತ ನಾವು ಕೇಳ್ತೀವಿ. ನೀವು ಯಾರು ಕೊನೆಯ ದಿನದವರೆಗೂ ಕಾದ್ಬಿಟ್ಟು ನಿಮ್ಮ ವಿಮೆಗಳನ್ನು ಮಾಡಿಸ್ಕೊಳ್ಳೋಕೆ ಹೋಗಿ ಅದು ಸರಿಯಾದ ಸಮಯದಲ್ಲಿ ಆಗಲಿಲ್ಲ ಅಂದರೆ ನಿಮಗೆ ಅದು ತೊಂದರೆ ಆಗಬಹುದು.
ಹೋಬಳಿ ಮಟ್ಟದಲ್ಲಿ ಬೆಳೆಗಳ ವಿವರ ತಿಳಿಯಲು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಅಧಿಕಾರಿಗಳು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಸಂಪರ್ಕಿಸಬೇಕು. ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ಜನದಟ್ಟು ಆಗಬಾರ್ದು. ನೀವು ಆದಷ್ಟು ನಿಮ್ಮ ಒಂದು ಮುಂಚೆನೇ ಹೋಗಿ ವಿಮೆನ ಕಟ್ಟಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು ತಮಗೆಲ್ಲ.